ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಈ ವಿಡಿಯೋ ಹಳೆ ವಿಡಿಯೋ ಆಗಿರುತ್ತೆ. ಇದು ಯುಗಾದಿ ಹಬ್ಬಕ್ಕಿಂತ ಮುಂಚಿನ ವಿಡಿಯೋ ಆಗಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ನೀರು ಕುಡಿತೀನಿ. ಯಾವುದಾದ್ರೂ ಆಗಿರ್ಬೋದು, ಬಿಸಿ ನೀರು, ತಣ್ಣೀರು, ಬಿಸಿನೀರಿಗೆ ಜೀರಿಗೆ ಹಾಕಿ ಕುದಿಸಿ ಕುಡಿಯೋದು, ಈ ಥರ ಯಾವುದಾದ್ರೂ ಒಂದು ನೀರನ್ನು ಕುಡಿತೀನಿ. ಇವತ್ತು ನಾನು ಜೇನುತುಪ್ಪ ಬಳಸ್ಕೊಂಡು ನೀರನ್ನ ಕುಡಿತಾ ಇದ್ದೀನಿ. ಇವಾಗೆಲ್ಲ ಡಿಟಾಕ್ಸ್ ಡ್ರಿಂಕ್ಗಳೆಲ್ಲ ಕಾಮನ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಕುಡಿತಾರೆ. ಮೆಂತ್ಯ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಇದನ್ನೆಲ್ಲ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ನಾನು ಆ ಥರ ಏನು ಅಂದ್ಕೊಂಡಿಲ್ಲ, ಬರೀ ನೀರು ಕುಡಿತಿದ್ದೆ. ಇವಾಗ ಸ್ವಲ್ಪ ಏನು ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿ ಒಂದಷ್ಟು ಬೇರೆ ಬೇರೆ ಟ್ರೈ ಮಾಡ್ತಾ ಇದ್ದೀನಿ. ಒಂದ್ಸರಿ ಜೇನುತುಪ್ಪ ಹಾಕೊಂಡು ಕುಡಿದ್ರೆ, ಇನ್ನೊಂದ್ಸರಿ ನಿಂಬೆ ಹಣ್ಣು, ಇನ್ನೊಂದ್ಸರಿ ಜೀರಿಗೆ ನೀರು ಅಥವಾ ಮೆಂತ್ಯ ಕಾಳಿನ ನೀರನ್ನ ಕುಡಿತೀನಿ. ನಮ್ಮೆಲ್ರಿಗೂ ಇದೇ ಥರ ದಪ್ಪ ಇದ್ರೆ ಸಣ್ಣ ಆಗಬೇಕು, ಸಣ್ಣ ಇದ್ರೆ ದಪ್ಪ ಆಗಬೇಕು, ಈ ಥರ ಅನಿಸ್ತಾ ಇರುತ್ತೆ. 5 years ಬೇಕು ನಾನು ದಪ್ಪ ಆಗಬೇಕು ಅಂತ ಹೇಳಿ ಪ್ರೋಟೀನ್ ಪೌಡರ್ನ ಕುಡಿತಾ ಇದ್ದೆ. ಅದು ಮನೇಲೆ ಮಾಡಿದ್ದು ಮೊಳಕೆ ಕಟ್ಟಿದ ಕಾಳನ್ನ ಪೌಡರ್ ಮಾಡಿ ಕುಡಿತಾ ಇದ್ದೆ. ಇವಾಗ ಸಣ್ಣ ಆಗಬೇಕು ಅಂತ ಹೇಳಿ ಬೇರೆ ಬೇರೆ ಏನೋ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ನಾನು ಇವತ್ತು ಮೆಂತ್ಯ ಪಲಾವ್ ಮಾಡಿದ್ದೆ. ಈ ಪಲಾವ್ನ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ಅಂತಂದ್ರೆ ಹೆವಿ ಮಸಾಲ ಏನೂ ಹಾಕಿರ್ಲಿಲ್ಲ. ಆರಾಮಾಗಿ ಪ್ಲೇನ್ ಆಗಿ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಕೆಲವೊಂದ್ಸರಿ ನಾವು ಈ ಥರ ಪಲಾವ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳಿ ಮಸಾಲ ಪೌಡರು, ಏನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಪರ್ಫೆಕ್ಟಾಗಿ ಹಾಕಿರ್ತೀವಿ. ಅನ್ನನೂ ಕೂಡ ಉದ್ದುದ್ರಾಗಿ ಆಗಲಿ ಅಂತ ಹೇಳಿ ಸ್ವಲ್ಪ ನೆನೆಸಿಟ್ಟು ಆ ಥರ ಎಲ್ಲ ಸಾಹಸ ಮಾಡಿರ್ತೀವಿ. ಬಟ್ ಆ ಟೈಮಲ್ಲಿ ಏನಾಗುತ್ತೆ, ಇಲ್ಲ ನೀರು ಜಾಸ್ತಿಯಾಗಿ ಅನ್ನ ಬೆಂದೋಗಿರುತ್ತೆ, ಇಲ್ಲ ಮಸಾಲ ಜಾಸ್ತಿಯಾಗಿ ಟೇಸ್ಟ್ ಇರಲ್ಲ. ಆದರೆ ಸಮ್ಟೈಮ್ಸ್ ಈ ಥರ ತುಂಬ ಚೆನ್ನಾಗಿ ಆಗಿಬಿಟ್ಟಿರುತ್ತೆ. ಏನೂ ಇರೋದಿಲ್ಲ, ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋದಿಲ್ಲ, ಆದರೂ ಕೂಡ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. ಬೇಗ ತಿಂಡಿ ಎಲ್ಲ ಮುಗಿಸಿ ಸಂಚಿತ್ನ ಒಂದು ರೌಂಡ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದು ಬಂದುಬಿಡೋಣ, ಆಮೇಲೆ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಎಲ್ಲಿದೆ ಕಾಣಿಸ್ತಾ ಇಲ್ಲ, ಎಲ್ಲಿದೆ? ಅಲ್ಲಿದೆ ನೋಡು. ಬಾ ಬಾ, ಅದಾಯ್ತು, ಬಾ ಇವಾಗ ಹೋಗೋಣ. ಸಂಚಿತ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಬಂದಿದ್ದಾಯ್ತು. ಇನ್ನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಅಷ್ಟರಲ್ಲಿ ಮಕ್ಕಳ ಜೊತೆ ಅವನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಹೊತ್ತು ಅವ್ರ ಜೊತೆ ಆಡಿ ಅದಾದ ನಂತರ ಅವನು ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ನಾನು ಇರಬೇಕು ಜೊತೆನಲ್ಲಿ, ಆವಾಗ ಮಾತ್ರ ಅವನು ನೀಟಾಗಿ ಆಟ ಆಡ್ತಾನೆ. ಇಲ್ಲ ಅವ್ರಗಳ ಜೊತೆ ಆಟ ಆಡೋದು ಅಂತಂದ್ರೆ ಸ್ವಲ್ಪ ಹೊತ್ತು ಆಡ್ತಾನೆ, ಅದಾದ ನಂತರ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನು ಅವ್ರ ಜೊತೆ ನೀಟಾಗಿ ಆಟ ಆಡ್ತಾ ಇರಬೇಕಾದ್ರೆ ಒಂದು ರೂಮ್ ಅಷ್ಟೇ ನಾನು ಕ್ಲೀನ್ ಮಾಡಿದ್ದೆ. ಇನ್ನು ಮಿಕ್ಕಿದ್ದು ನಾಳಿದ್ದು ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಟು ಬಂದು ಅವನನ್ನು ಸುಧಾರಿಸೋಣ ಅಂತ ಹೇಳಿ ಬಂದೆ. ಸರಿ, ಅವ್ರ ಜೊತೆ ನಾನು ಸೇರ್ಕೊಂಡು ಆಟ ಆಡಿದ್ರೆ ಅವನಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆ ಸೇರ್ಕೊಂಡು ನಾನು ಸ್ವಲ್ಪ ಹೊತ್ತು ಆಟ ಆಡಿದೆ. ಅದಾದ ನಂತರ ಬ್ಯಾಟು ಬಾಲ್ ಆಡೋದು ಅವ್ರಿಗೆ ಸ್ವಲ್ಪ ಬೋರ್ ಅಂತ ಅನ್ಸಿತ್ತು. ಸರಿ ಅಂತ ಹೇಳಿ ಅವರು ಐಡ್ ಅಂಡ್ ಸೀಕ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸ್ವಲ್ಪ ಹೊತ್ತು ವಿಡಿಯೋ ಮಾಡಿದೆ. ಇದೆಲ್ಲ ಆಗೋ ವರ್ಷದಲ್ಲಿ 2:30 ಆಗಿತ್ತು. ಸರಿ ಅಂತ ಹೇಳಿ ಅವನಿಗೆ ಊಟ ಮಾಡಿಸಿ ಮಲಗಿಸೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋದೆ. ನಂತರ ಅವನಿಗೆ ಊಟ ಮಾಡಿಸಿ ಮಲಗಿಸಿ ಅದಾದ ನಂತರ 3:30 4 o'clockಗೆ ನಾನು ಇನ್ನೂ ಒಂದು ರೂಮ್ನ ಕ್ಲೀನ್ ಮಾಡಿದೆ. ಸಾಮಾನ್ಯವಾಗಿ ಮಕ್ಕಳಿರೋ ಮನೆಯಲ್ಲಿ ಇದೇ ಥರ ಕೆಲಸಗಳಾಗುತ್ತೆ. ಒಂದಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಮತ್ತೆ ನಾವು ಇನ್ನೊಂದು ಕೆಲಸಕ್ಕೆ ಹೋಗ್ತೀವಿ. ಆ ಥರ ಅವ್ರನ್ನ ಸುಧಾರಿಸೋವಷ್ಟರಲ್ಲೇ ನಮಗೆ ಟೈಮ್ ಆಗುತ್ತೆ. ನಮಗೆ ಎಷ್ಟೇ ಕೆಲಸ ಇದ್ರೂ ಅವ್ರಿಗೂ ಟೈಮ್ ಕೊಟ್ಟು ಅವ್ರ ಜೊತೆ ಆಟ ಆಡಿದಾಗ ಅವರು ತುಂಬ ಖುಷಿ ಪಡ್ತಾರೆ, ಮತ್ತು ನಮಗೂ ಕೂಡ ಖುಷಿ ಇರುತ್ತೆ. ನಾನಂತೂ ಚಾನ್ಸ್ ಸಿಕ್ತಾಗೆಲ್ಲ ಮಕ್ಕಳ ಜೊತೆ ಆಟ ಆಡ್ತೀನಿ. ಹಾಗೆಯೇ ಅವ್ರ ಜೊತೆ ಅವರಾಗೇ ಇರ್ತೀನಿ. ತುಂಬ ದೊಡ್ಡವರಾಗಿ ಬಿಹೇವ್ ಮಾಡಿದ್ರೆ ಅವ್ರಿಗೂ ಕೂಡ ಅಷ್ಟು ಕಂಫರ್ಟಬಲ್ ಇರಲ್ಲ. ಅವ್ರ ಥರನೇ ಮಾತಾಡಿಕೊಂಡು ಅವ್ರ ಥರನೇ ಇದ್ದರೆ ಅವ್ರಿಗೂ ಖುಷಿ ಆಗುತ್ತೆ. ಏನೋ ಒಂದು ನಮ್ಮ ಜೊತೆ ಸೇರಿ ಆಟ ಆಡಬೇಕು ಅಂತ ಅವರಿಗೂ ಅನಿಸುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ನಾನು ಇವನೇ ಬಂದ್ಬಿಟ್ಟ ಡಬ್ಬ. ಓಕೆ, ಈ ಕಡೆ ಸಂಜಿತ್, ಇಲ್ಲಿ ಸಂಜಿತ್, ಇಲ್ಲಿ ಕಮ್ ಇಲ್ಲಿ ಇಲ್ಲಿ
ಇಲ್ಲಿ ಇಲ್ಲಿ ಹೋಗು 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 ಒಳಗಡೆ ಕ್ಯಾಚ್ ಯು ಕಮ್ ಕಮ್ ಅಲ್ಲಿ ಅಕ್ಕ ರೈಟ್ ಸೈಡ್ ಸೋಫಾ ಮೇಲೆ ಅಲ್ಲಿ ಟೀಪೈ ಹತ್ರ ಕ್ಯಾಚ್ ಯು ಈಗದೊಂದು ಬಿ ಕೌಂಟ್ ಮಾಡ್ಬೇಕಪ್ಪ ನೋ ಓಕೆ ಕಂದ ನಾನು ನಿನ್ನ ಪರ್ಸ್ನಲ್ ವಿಡಿಯೋಗ್ರಾಫರ್ ಆಗಿಬಿಡ್ತೀನಿ ಎಮ್ಮಿನಾ ಸಂಜಿ